ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು 25ನೆಯ ಶನಿವಾರ, ಏಪ್ರಿಲ್ ತಿಂಗಳು 2020ನೆಯ ದಿನದಲ್ಲಿದ್ದೇವೆ. ಇಂದು ತಾಯಿ ಧರ್ಮಸಭೆ, ಸಂತ ಮಾರ್ಕ ಶುಭ ಸಂದೇಶಕರು ಇವರ ಮಹೋತ್ಸವವನ್ನು ಆಚರಿಸುತ್ತಿದೆ. ಈ ಸಂಭ್ರಮದಲ್ಲಿರುವ ನಮಗೆ ಈ ದಿನಗಳು ಕತ್ತಲೆಯ ದಿನಗಳಾಗಿ ಕಂಡುಬರುತ್ತವೆ. ಆದರೆ ಶುಭ ಸಂದೇಶಕರಾದ ಸಂತ ಮಾರ್ಕರ ವಿಶ್ವಾಸವನ್ನು ನಾವು ಗಮನಿಸಬೇಕು. ಅವರು ಎಷ್ಟು ಅಪಾರ ವಿಶ್ವಾಸವುಳ್ಳವರಾಗಿ ಇದ್ದುದರಿಂದ ತಮ್ಮ ಜೀವವನ್ನೇ ಪ್ರಭು ಯೇಸು ಕ್ರಿಸ್ತರಿಗಾಗಿ ಕೊಡಲು ಹಿಂಜರಿಯಲಿಲ್ಲ. ಕ್ರಿಸ್ತರ ಚಿತ್ತಕ್ಕಾಗಿ, ಕ್ರಿಸ್ತರ ವಾಕ್ಯಕ್ಕಾಗಿ, ಕ್ರಿಸ್ತರ ವಿಶ್ವಾಸದಿಂದ ಜೀವಿಸಲು, ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಲು ತಮ್ಮ ಜೀವವನ್ನೇ ಅವರು ನಮಗಾಗಿ ಕ್ರಿಸ್ತನಿಗೆ ಅರ್ಪಿಸಿಕೊಟ್ಟರು. ಪ್ರಿಯರೇ, ಆ ವಿಶ್ವಾಸ ನಮ್ಮಲ್ಲಿರಬೇಕು. ಸಂತ ಮಾರ್ಕ ಶುಭ ಸಂದೇಶಕರು ಪರಿಚಿತನಾದ ಪೇತ್ರನ ಶಿಷ್ಯನೂ ಹಾಗೂ ಸ್ನೇಹಿತನೂ ಆಗಿದ್ದರು. ಹೀಗಿರುವಾಗ ಆತನು ಪೇತ್ರನು ಹೇಳಿದಂಥ ಸಕಲವನ್ನು ಅರಿತುಕೊಂಡು ಅದನ್ನು ಶುಭ ಸಂದೇಶದ ರೀತಿಯಲ್ಲಿ ಹೊರತಂದಿದ್ದಾರೆ. ಅದೇ ಮಾರ್ಕರು ಬರೆದ ಶುಭ ಸಂದೇಶ. ಹಾಗೂ ಅವರು ಸಂತ ಪೌಲ, ಸಂತ ಬಾರ್ನಬ ಇವರ ಜೊತೆ ಸೇರಿಕೊಂಡು ಶುಭ ಸಂದೇಶ ಪ್ರಚಾರ ಕಾರ್ಯದಲ್ಲಿ ಅವರೊಂದಿಗೆ ಸಹಕರಿಸಿ ವಿಶ್ವದಲ್ಲೇ ಸಂಚರಿಸಿ ಅನೇಕ ಕಡೆ ಧರ್ಮಸಭೆಯನ್ನು ಸ್ಥಾಪಿಸಿದರು. ಅಲೆಕ್ಸಾಂಡ್ರಿಯಾದಲ್ಲಿ ಸಂತ ಮಾರ್ಕರೇ ಸ್ವತಃ ಧರ್ಮಸಭೆಯನ್ನು ಸ್ಥಾಪಿಸಿದ್ದಾರೆ. ಈ ಮಾರ್ಕರ ಮಹೋತ್ಸವವನ್ನು ನಾವು ಇಂದು ಆಚರಿಸುವಾಗ ಅವರ ಅಪಾರ ವಿಶ್ವಾಸವನ್ನು ನಾವು ಮನದಾಳಬೇಕು. ಅವರು ಎಲ್ಲ ವಕೀಲರ ಪಾಲಕರಾಗಿದ್ದಾರೆ. ಹಾಗೂ ಗುಡುಗುಗಳ ಸಮಯದಲ್ಲಿ ಹಾಗೂ ಕರುಮಳೆಯ ಸಮಯಗಳಲ್ಲಿ ನಾವು ಅವರನ್ನು ಅಂಗಲಾಚು ಬೇಡಿದಾಗ ನಮಗೆ ಖಂಡಿತ ರಕ್ಷಣೆ ಕೊಡುವವರು ಎಂಬ ವಿಶ್ವಾಸ, ನಂಬಿಕೆ ಧರ್ಮಸಭೆಯಿಂದ ಹರಿದು ಬಂದಿದೆ. ಹೀಗಿರುವಾಗ ಇಂದಿನ ಸನ್ನಿವೇಶದಲ್ಲಿ ಈ ಕೋವಿಡ್-19 ಕಾಯಿಲೆಯಿಂದ ನರಳುತ್ತಿರುವ ಎಲ್ಲರಿಗಾಗಿಯೂ ಹಾಗೂ ನಮ್ಮೆಲ್ಲರ ಸುರಕ್ಷತೆಗಾಗಿಯೂ ಮಾರ್ಕರ ಮುಖಾಂತರ, ಸಂತ ಮಾರ್ಕರ ಮುಖಾಂತರ ನಾವು ಪ್ರಾರ್ಥಿಸೋಣ. ಖಂಡಿತವಾಗಿ ದಯಾಮಯ ದೇವರು ನಮ್ಮೆಲ್ಲರ ಮೇಲೆ ದಯ ತೋರಿ ನಮಗೆ ಇದರಿಂದ ಆದಷ್ಟು ಬೇಗ ವಿಮುಕ್ತಿ ಕೊಡಿಸುವರು ಎಂಬ ವಿಶ್ವಾಸದಿಂದ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಾವು ಪ್ರಾರ್ಥಿಸೋಣ. ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ರೂಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಣ್ಕಿಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು
ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ನನ್ನ ಮಗನಂತಿರುವ ಮಾರ್ಕನು ನಿಮ್ಮನ್ನು ವಂದಿಸಿದ್ದಾನೆ. ಯುವ ಜನರೇ, ನೀವು ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಳ್ಳಿ. ನೀವೆಲ್ಲರೂ ದೀನ ಮನೋಭಾವನೆಯನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿ. ಗರ್ವಿಷ್ಠರನ್ನು ದೇವರು ವಿರೋಧಿಸುತ್ತಾರೆ, ನಮ್ರರಿಗಾದರೂ ಅವರು ದಯ ತೋರುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. ದೇವರ ಪರಾಕ್ರಮಕ್ಕೆ ತಗ್ಗಿ ನಮ್ರರಾಗಿ ನಡೆದುಕೊಳ್ಳಿ, ಆಗ ಅವರು ನಿಮ್ಮನ್ನು ಸಕಾಲದಲ್ಲಿ ಮೇಲಕ್ಕೆತ್ತುವರು. ನಿಮ್ಮ ಚಿಂತನೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. ಸ್ವಸ್ಥಚಿತ್ತರಾಗಿರಿ, ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಶತ್ರುವಾಗಿರುವ ಸೈತಾನನನ್ನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಅತ್ತಿತ್ತ ಹುಡುಕಾಡುತ್ತಿರುವನು. ವಿಶ್ವಾಸದಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನಿಮ್ಮ ಸಹವಿಶ್ವಾಸಿಗಳು ಜಗತ್ತಿನಲ್ಲೆಲ್ಲ ಇಂಥ ಹಿಂಸೆ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆ. ಯೇಸು ಕ್ರಿಸ್ತರಲ್ಲಿ ನಿಮ್ಮನ್ನು ತಮ್ಮ ಶಾಶ್ವತ ಮಹಿಮೆಗಾಗಿ ಕರೆದ ಕೃಪಾನಿಧಿಯಾದ ದೇವರು, ನೀವು ಸ್ವಲ್ಪ ಕಾಲ ಹಿಂಸೆ ಬಾಧೆಯನ್ನು ಅನುಭವಿಸಿದ ನಂತರ ನಿಮ್ಮನ್ನು ಪೂರ್ವಸ್ಥಿತಿಗೆ ತರುವರು, ನಿಮ್ಮನ್ನು ಸ್ಥಿರಗೊಳಿಸಿ ಬಲಪಡಿಸುವರು. ಅವರ ಆಳ್ವಿಕೆ ಯುಗ ಯುಗಾಂತರಕ್ಕೂ ಇರಲಿ. ಆಮೇನ್. ನನ್ನ ಈ ಪುಟ್ಟ ಪತ್ರವನ್ನು ನಂಬಿಕಸ್ಥ ಸಹೋದರನಾದ ಸಿಲ್ವಾನನ ಸಹಾಯದಿಂದ ನಿಮಗೆ ಬರೆದಿರುತ್ತೇನೆ, ನಿಮ್ಮನ್ನು ಪ್ರೋತ್ಸಾಹಿಸಲೆಂದು ಮತ್ತು ಇದುವೇ ದೇವರ ನಿಜವಾದ ಅನುಗ್ರಹವೆಂದು ಸ್ಪಷ್ಟೀಕರಿಸಲು ಬರೆದಿದ್ದೇನೆ. ಈ ಅನುಗ್ರಹದಲ್ಲಿ ನೀವು ದೃಢವಾಗಿ ನಿಲ್ಲಿರಿ. ನಿಮ್ಮ ಹಾಗೆ ದೇವರಿಂದ ಆಯ್ಕೆಯಾದ ಬಾಬಿಲೋನಿನಲ್ಲಿರುವ ಸಭೆ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತದೆ. ಅಂತೆಯೇ ನನ್ನ ಮಗನಂತಿರುವ ಮಾರ್ಕನು ನಿಮ್ಮನ್ನು ವಂದಿಸಿದ್ದಾನೆ. ಪ್ರೀತಿಯ ಮುದ್ದನಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ಯೇಸು ಕ್ರಿಸ್ತನಲ್ಲಿರುವ ನಿಮ್ಮೆಲ್ಲರಿಗೂ ಶಾಂತಿ ಸಮಾಧಾನ ಲಭಿಸಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನ್ನು. ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನಿನ್ನ ಛಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನಿನ್ನ ಸತ್ಯತೆ ಆಗಸದಂತೆ ಸ್ಥಿರಸ್ಥಾಪಿತ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನ್ನು. ಪ್ರಸಿದ್ಧಪಡಿಸುವುದು ಪ್ರಭು ಗಗನವು ನಿನ್ನ ಮಹತ್ತನ್ನು. ಸಂಕೀರ್ತಿಸುವುದು ಸ್ವರ್ಗೀಯ ಸಭೆ ನಿನ್ನ ಸತ್ಯತೆಯನ್ನು. ಮೇಘ ಮಂಡಲದಲ್ಲಿ ಸಮಾನನಾರು ಪ್ರಭುವಿಗೆ. ದೇವದೂತರೊಳಗೆ ಹೋಲಿಕೆ ಯಾವುದು ಆತನಿಗೆ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನ್ನು. ಧನ್ಯರು ಪ್ರಭು ನಿನಗೆ ಯಾಜಕರ ಜಯಕಾರ ಹಾಡುವವರು, ನಿನ್ನ ಮುಖದ ಪ್ರಕಾಶದೊಳವರು ನಡೆಯುವರು. ಆನಂದಿಸುವರವರು ಸದಾ ನಿನ್ನ ನಾಮದಲ್ಲಿ, ಪ್ರವರ್ತಿಸುವರವರು ನಿನ್ನ ನ್ಯಾಯ ನೀತಿಯಲ್ಲಿ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನ್ನು. ಘೋಷಣೆ. ಕ್ರಿಸ್ತೇಸುವನ್ನು ಪ್ರಚುರಪಡಿಸುತ್ತೇವೆ. ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ಶಿಷ್ಯರಿಗೆ ಹೀಗೆಂದು ಹೇಳಿದರು, ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಬೋಧಿಸಿರಿ. ವಿಶ್ವಾಸವಿಟ್ಟು ದೀಕ್ಷಾಸ್ನಾನ
ಪಡೆಯುವನು ಜೀವ ಉದ್ಧಾರ ಹೊಂದುವನು. ವಿಶ್ವಾಸಿಸದೆ ಇರುವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ರೋಗಿಗಳು ಗುಣಹೊಂದುವರು. ಯೇಸು ಸ್ವಾಮಿ ಶಿಷ್ಯರೊಡನೆ ಮಾತನಾಡಿದ ಮೇಲೆ ಸ್ವರ್ಗಾರೋಹಣವಾಗಿ ದೇವರ ಬಲಪಾರ್ಶ್ವದಲ್ಲಿ ಹಸಿದರಾದರು. ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಗಳಲ್ಲಿಯೂ ಶುಭ ಸಂದೇಶವನ್ನು ಬೋಧಿಸತೊಡಗಿದರು. ಪ್ರಭು ಯೇಸು ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆ ಸಂತ ಮಾರ್ಕ ಶುಭ ಸಂದೇಶಕರು ಇವರ ಹಬ್ಬವನ್ನು ಆಚರಿಸುತ್ತಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂಭ್ರಮಿಸಬೇಕಾದ ಈ ದಿನಗಳಲ್ಲಿ ನಮ್ಮ ಜೀವನ ಕತ್ತಲೆಯಲ್ಲಿ ಮುಳುಗುತ್ತಿದೆ. ನಮಗೆ ಆತಂಕ, ಭಯ ಕಾಡುತ್ತಿದೆ. ಸಂತ ಮಾರ್ಕರು ಪ್ರಭು ಯೇಸು ಕ್ರಿಸ್ತರಿಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಳ್ಳಲು ಹಿಂಜರಿಯಲಿಲ್ಲ. ಏಕೆಂದರೆ ಪ್ರಭು ಯೇಸುವಿನಲ್ಲಿ ಇದ್ದ ಅವರಿಗೆ ಅಪಾರ ವಿಶ್ವಾಸ, ಭಕ್ತಿ. ಆದುದರಿಂದ ಆ ವಿಶ್ವಾಸದಿಂದ ಎಲ್ಲವನ್ನು ನಾನು ಜಯಿಸಬಲ್ಲೆ ಎಂಬ ದೃಢ ವಿಶ್ವಾಸದಿಂದ ಅವರು ತಮ್ಮ ಪ್ರಾಣವನ್ನೂ ಸಹ ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿಕೊಡಲು ಹಿಂಜರಿಯದೆ ಮುನ್ನುಗ್ಗಿದ್ದರು. ಪ್ರಿಯರೇ, ನಾವು ಸಹ ಧೈರ್ಯದಿಂದ ವಿಶ್ವಾಸದಿಂದ ಬದುಕಬೇಕು ಎಂಬುದೇ ಇಂದಿನ ಪ್ರತಿಯೊಂದು ವಾಚನದ ಸಂದೇಶವಾಗಿದೆ. ಆ ವಾಚನಗಳ ಸಂದೇಶದಂತೆ ನಾವು ಜೀವಿಸಬೇಕಾದರೆ ನಮ್ಮ ವಿಶ್ವಾಸ ಎಷ್ಟು ಆಳವಾಗಿರಬೇಕಾದರೆ ಈ ಚಿಕ್ಕ ಕಥೆ ನಮ್ಮನ್ನು ಆ ವಿಶ್ವಾಸದತ್ತಕ್ಕೆ ಸೆಳೆಯಲು ಪ್ರೇರಕವಾಗಿದೆ. ಒಮ್ಮೆ ಎಲ್ಲ ಸಸ್ಯಶಾಸ್ತ್ರದ ವಿಜ್ಞಾನಿಗಳು ಈ ಜಗತ್ತಿನಲ್ಲಿ ಮರೆಯಾಗುತ್ತಿರುವ ಅಂತಹ ಸಸ್ಯಗಳನ್ನು ಕಂಡುಹಿಡಿದು ಅದನ್ನು ಹೇಗಾದರೂ ಮಾಡಿ ಅದಕ್ಕೆ ಹೊಸ ಜೀವವನ್ನು ಕೊಡಬೇಕು, ಈ ಜಗತ್ತಿನಲ್ಲಿ ಅಳಿದು ಹೋಗುವ ಸಸ್ಯಗಳಿಗೆ ಮರುಜೀವನ ರೂಪಿಸಿಕೊಡಬೇಕೆಂದು ಅಳಿದು ಹೋಗುತ್ತಿರುವಂಥ ಸಸ್ಯಗಳಿಗೆ, ಹೂ ಗಿಡಗಳಿಗೆ ಅವರು ಹುಡುಕುತ್ತಾ ಅವರು ಆಫ್ರಿಕಾದ ದಟ್ಟವಾದ ಕಾಡಿನ ಪ್ರದೇಶದತ್ತಿಗೆ ಹೋಗುತ್ತಾರೆ. ಅಲ್ಲಿ ಹೋಗುತ್ತಿರಬೇಕಾದರೆ ಅವರಿಗೆ ಕಂಡಿದ್ದು ಒಂದು ದೊಡ್ಡ ಹಳ್ಳ. ದೊಡ್ಡ ಪಾತಾಳದಂತಿರುವಂತಹ ಹಳ್ಳದಲ್ಲಿ, ಕತ್ತಲೆಯ ಆ ಹಳ್ಳದಲ್ಲಿ ಅವರು ತಮ್ಮ ವೈಜ್ಞಾನಿಕ ವಸ್ತುಗಳನ್ನಿಟ್ಟು ಪರಿಶೀಲಿಸಿದಾಗ ಅಲ್ಲಿ ಒಂದು ಅಳಿದು ಹೋಗುವಂತಹ ಸಸ್ಯ ಜೀವಂತವಾಗಿ ಇರುವುದನ್ನು ಕಂಡುಹಿಡಿಯುತ್ತಾರೆ. ಅದನ್ನು ಹೇಗಾದರೂ ಉಳಿಸಿಕೊಳ್ಳಬೇಕು, ಅದನ್ನು ಮರಿ ಜೀವನ ಅದಕ್ಕೆ ಕಲ್ಪಿಸಿಕೊಡಬೇಕೆಂದು ಹೇಳಿ ಆ ಹಳ್ಳದಲ್ಲಿ ಇಳಿಯುವವರಾದರೂ ಯಾರು ಈಗ ಎಂಬುದಾದರೂ ಅವರು ಹುಡುಕುತ್ತಾ ಅಲ್ಲಿರುವ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೋಗಿ ಒಳ್ಳೆಯ ಯುವಕರನ್ನು ವಿಚಾರಿಸುತ್ತಾರೆ. ಆದರೆ ಯಾರೂ ಸಹ ಆ ಹಳ್ಳದಲ್ಲಿ ಇಳಿಯಕ್ಕೆ ಸಿದ್ಧರಿಲ್ಲ. ಏಕೆಂದರೆ ಅಲ್ಲಿ ಹಿಡಿದು ಯಾರೂ ಸಹ ಮೇಲಕ್ಕೆ ಜೀವಂತವಾಗಿ ಬರುತ್ತಾರೆ ಎಂಬುದು ಯಾರಿಗೂ ದೃಢ ನಂಬಿಕೆ ಇಲ್ಲ. ಆದುದರಿಂದ ಎಲ್ಲರೂ ಹಳ್ಳೆಗಳಿರುತ್ತಾರೆ. ಇಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಮಾತ್ರ ಮುಂದೆ ಬಂದು, ಸ್ವಾಮಿ, ನಾನು ಈ ಹಳ್ಳಕ್ಕೆ ಇಳಿದು ಆ ಹಳ್ಳದಿಂದ ಆ ಹೂವನ್ನು ತಂದುಕೊಡುತ್ತೇನೆ. ಆದರೆ ನನ್ನದೊಂದು ಷರತ್ತು, ನನ್ನ ತಂದೆ ನನ್ನೊಂದಿಗೆ ಬಂದು ನನ್ನ ಸೊಂಟಕ್ಕೆ ಹಗ್ಗ ಕಟ್ಟಿ ಆ ಹಳ್ಳದಲ್ಲಿ ನನ್ನನ್ನು ಇಳಿಸಿದರೆ ನಾನು ಖಂಡಿತವಾಗಿ ಇಳಿಯುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಅವರು ಸಮರ್ಥಿಸಿ ಆ ಯುವಕನಿಗೆ ಆ ಜವಾಬ್ದಾರಿಯನ್ನು ಕೊಡುತ್ತಾರೆ. ತಂದೆ ಬಂದು ಆತನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಆತನು ಧೈರ್ಯದಿಂದ ಇಳಿದು ಆ ಹೂವನ್ನು ಬೇರು ಸಮೇತವಾಗಿ ಯಾವ ಹಾನಿಯೂ ಆಗದೆ ಅದನ್ನು ಮೇಲೆ ಕೆತ್ತಿ ತಂದುಕೊಡುತ್ತಾನೆ. ಪ್ರಿಯರೇ, ಇಲ್ಲಿ ಅವನಿಗಿದ್ದಂತಹ ವಿಶ್ವಾಸ, ನಂಬಿಕೆ ಅವನ ತಂದೆಯು. ನನ್ನ ತಂದೆ ನನ್ನ ಸೊಂಟಕ್ಕೆ ದಾರ
ಕಟ್ಟಿ ಅದನ್ನು ಬಲವಾಗಿ ಇಡುತ್ತಾರೆ. ಅದನ್ನು ಎಂದಿಗೂ ಸಹ ನನ್ನನ್ನು ಕೈಬಿಡರು, ನನ್ನನ್ನು ಕೈ ಹಿಡಿದು ರಕ್ಷಿಸುತ್ತಾರೆ ಎಂಬ ದೃಢ ವಿಶ್ವಾಸ ಆತನಲ್ಲಿ. ಇಂದಿನ ಮೊದಲನೆಯ ವಾಚನದಲ್ಲೂ ಸಹ ಸಂತ ಪೇತ್ರರು ಬರೆದ ಮೊದಲನೆಯ ಪತ್ರದಲ್ಲಿ ನಾವು ಕೇಳಿದಾಗ ಅಲ್ಲಿ ಹೇಳುವಂಥ ವಾಕ್ಯಗಳು, ನೀವು ವಿಶ್ವಾಸದಲ್ಲಿ ಸದೃಢತೆಯಿಂದ ಬಾಳಿರಿ ಎಂಬುದಾಗಿ. ನಾವು ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ನಾವು ವಿಶ್ವಾಸ ನಮ್ಮ ಜೊತೆ ಇದ್ದರೆ ನಾವು ಎಲ್ಲರನ್ನು ಪ್ರೀತಿಸುತ್ತೇವೆ. ನಮ್ಮಲ್ಲಿ ದೀನತೆಯ ಸ್ವಭಾವ ಬೆಳೆಯುತ್ತದೆ. ನಾವು ಪರಸ್ಪರರು ಒಬ್ಬರನ್ನೊಬ್ಬರು ಸೇವೆ ಮಾಡುವಂಥ ಮನೋಭಾವ ನಮ್ಮೊಂದಿಗಿರುತ್ತದೆ. ನಾವು ಒಗ್ಗಟ್ಟಾಗಿ ಜೀವಿಸುವಂಥ ಬದುಕು ನಮ್ಮದಾಗುತ್ತದೆ. ಯಾರೊಬ್ಬರು ತನ್ನನ್ನೇ ತಾನೇ ಮೇಲೆತ್ತಿಸಿಕೊಳ್ಳುತ್ತಾನೋ ಆತನು ದೇವರು ಕೆಳಗಿಳಿಸುವರು ಎಂಬುದಾಗಿ ಇಂದಿನ ಮೊದಲನೆಯ ವಾಚನ ನುಡಿಯುತ್ತದೆ. ಸೈತಾನನು ನಮ್ಮನ್ನು ದೇವರಿಂದ ಸೆಳೆದು ಬಿಡಲು ಗರ್ಜಿಸುವ ಸಿಂಹದಂತೆ ಕಾದಿದ್ದಾನೆ ಎಂಬುದಾಗಿ ನಮಗೆ ಎಚ್ಚರಿಕೆ ಮತ್ತು ಪೂರ್ಣ ಸಿದ್ಧತೆಯಿಂದ ಸದಾ ವಿಶ್ವಾಸದಲ್ಲಿ ಬಾಳುವಂತೆ ಇಂದಿನ ಮೊದಲನೆಯ ವಾಚನ ನಮಗೆ ಕರೆಯುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲೂ ಸಹ ನೀವು ವಿಶ್ವಾಸದಿಂದ ದೀಕ್ಷಾ ಸ್ನಾನ ಪಡೆದು ಇದರಿಂದ ನೀವೆಲ್ಲರೂ ಜೀವೋದ್ಧಾರ ಹೊಂದಿವಿರಿ. ಯಾರೊಬ್ಬರಿಗೆ ವಿಶ್ವಾಸವಿಲ್ಲವೋ ಅವರು ಖಂಡನೆಗೆ ಗುರಿಯಾದವರು ಎಂಬ ಸಂದೇಶವನ್ನು ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಯಪಡಿಸುತ್ತಾರೆ. ಮತ್ತು ಶಿಷ್ಯರಿಗೆಲ್ಲೆಡೆಗೆ ಹೋಗಿ ಧರ್ಮ ಪ್ರಚಾರ ಕಾರ್ಯವನ್ನು ನೀವು ಪ್ರಬೋಧಿಸಬೇಕು ಎಂಬ ಆಜ್ಞೆಯನ್ನು ಮಾಡುತ್ತಾ ಅವರು ವಿಶ್ವಾಸದಿಂದ ಹೋಗುವುದಕ್ಕೆ ಅವರಿಗೆ ಸಕಲ ಸಿದ್ಧತೆಗಳನ್ನು ಅವರು ಮಾಡುವುದಕ್ಕೆ ಬೇಕಾದಂಥ ವಿಶ್ವಾಸದ ಬಗ್ಗೆ ಅವರಿಗೆ ನುಡಿಯುತ್ತಾರೆ. ನಿಮ್ಮಲ್ಲಿ ವಿಶ್ವಾಸವಿದ್ದರೆ ನೀವು ಸೈತಾನನನ್ನು ಓಡಿಸಬಲ್ಲಿರಿ. ವಿಷ ಸರ್ಪಗಳನ್ನು ನಿಮ್ಮ ಕೈಗಳಲ್ಲಿ ಎತ್ತಿಕೊಳ್ಳುವಿರಿ. ವಿಷ ಪದಾರ್ಥಗಳನ್ನು ನೀವು ಸೇವಿಸಿದರೂ ಸಹ ನಿಮಗೆ ಯಾವುದು ಹಾನಿ ಆಗದು ಎಂಬ ಸತ್ಯವನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳ ಸಿಗುತ್ತದೆ. ಪ್ರಿಯರೇ, ಆಗಿದ್ದ ಪಕ್ಷದಲ್ಲಿ ಸಂತ ಮಾರ್ಕರ ವಿಶ್ವಾಸ ನಮ್ಮಲ್ಲಿರಲಿ. ಈ ಕಷ್ಟದ ಗಳಿಗೆಯಲ್ಲಿ ಕೊರೋನಾ ವೈರಸ್ಸಿಂದ ನಾವೆಲ್ಲರೂ ತತ್ತರಿಸುತ್ತಿದ್ದೇವೆ. ನಾವೆಲ್ಲರೂ ಹೊರಗೆ ಹೋಗೋಕ್ಕೆ ಆಗದೇ ಇರುವಂತಹ ಸಮಯ ಇದಾಗಿದೆ. ಆದರೂ ಸಹ ನಾವೆಲ್ಲರೂ ಮನೆಯಲ್ಲಿಯೇ ಕುಳಿತು ಭಕ್ತಿ ವಿಶ್ವಾಸದಿಂದ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ಅದಕ್ಕಾಗಿ ಪ್ರಾರ್ಥಿಸೋಣ. ಖಂಡಿತವಾಗಿ ನಾವು ಬೇಡಿದ ವಿಶ್ವಾಸದ ಪ್ರಾರ್ಥನೆಗಳು ದೇವರು ಕೇಳಿಸಿ ನಮಗೆ ತಕ್ಕ ಪ್ರತಿಫಲವನ್ನು ಕೊಟ್ಟು ಇದರಿಂದ ನಮ್ಮನ್ನು ಕಾಪಾಡುವರು ಎಂಬ ದೃಢ ವಿಶ್ವಾಸದಿಂದ ಈ ಬಲಿಪೂಜೆಯಲ್ಲಿ ಭಾಗವಹಿಸೋಣ. ಆಮೆನ್. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲೆಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತನ್ನ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ಸಂತ ಮಾರ್ಕ ಅವರ ಮಹಿಮೆಯನ್ನು ಸನ್ಮಾನಿಸುತ್ತಾ ನಿಮಗೆ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದೇವೆ. ಶುಭ ಸಂದೇಶವನ್ನು ಬೋಧಿಸುವ ಕಾರ್ಯದಲ್ಲಿ ನಿಮ್ಮ ಧರ್ಮಸಭೆ ನಿಷ್ಠೆಯಿಂದ ಸಾಗಲೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಧರ್ಮಸಭೆಯನ್ನು ಪ್ರೇಕ್ಷಿತರ ಅಸ್ಥಿವಾರದ ಮೇಲೆ ಸ್ಥಿರವಾಗಿ ಸ್ಥಾಪಿಸಿದ್ದೀರಿ. ಇದು ಭೂಲೋಕದಲ್ಲಿ ನಿಮ್ಮ ಪಾವನತೆಯ ಹಾಗೂ ಮಾನವರೆಲ್ಲರಿಗೆ ಸ್ವರ್ಗೀಯ ಬೋಧನೆಯ ಶಾಶ್ವತ ಸಂಕೇತವಾಗಿರುವಂತೆ ಮಾಡಿದ್ದೀರಿ. ಆದುದರಿಂದ ಈಗಲೂ ಯುಗಾಂತರಕ್ಕೂ ಸಕಲ ದೂತ ಗಣಗಳೊಂದಿಗೆ ನಿಮಗೆ ಹೃದಯಪೂರ್ವಕವಾಗಿ ಆಡುತ್ತಾ ಘೋಷಿಸುತ್ತೇವೆ, ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಗುಬ್ಬೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಂಡಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮಂತ್ರಾದ ಎಲ್ಲರನ್ನು ಸ್ಮರಿಸಿಕೊಂಡಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ಉದಯ ತೋರಿರಿ. ಇಂದು ಪ್ರಪಂಚದಲ್ಲಿ ಕಾಕತ್ತಲು ಮೂಡುತ್ತಿರುವಂತಹ ಈ ಕೊರೋನಾ ವೈರಸ್ಸನ್ನು ನಮ್ಮಿಂದ ತೊಲಗಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನೊಂದಿಗೂ ಆಕೆಯ ಪತಿ ಸಂತ ಜೋಸಫರೊಂದಿಗೂ ಪುನೀತ ಪ್ರೇಕ್ಷಕರೊಂದಿಗೂ ಹಾಗೂ ನಮ್ಮ ಸಂತ ಮಾರ್ಕರವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗ
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಕ್ಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಮ್ಮ ಮನೆಯಲ್ಲಿ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮ ಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಪ್ರಭುವೇ, ನೀವು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೂ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ ಎಂದು ಪ್ರಾರ್ಥಿಸಿದ ಶತಾಧಿಪತಿಯಂತೆ ನಾವು ಈಗ ನಿಮ್ಮ ಪವಿತ್ರ ಪಾದಕ್ಕೆ ಶರಣಾಗಿ ಪ್ರಾರ್ಥಿಸುತ್ತೇವೆ. ಪ್ರಿಯ ಯೇಸುವೆ, ನಾವು ಅಯೋಗ್ಯರಾಗಿದ್ದರೂ ನಮ್ಮ ಅಯೋಗ್ಯತೆಯನ್ನು ಲೆಕ್ಕಿಸದೆ ನಮ್ಮ ಹೃದಯಗಳಿಗೆ ಆಗಮಿಸಿರಿ. ನಿಮ್ಮ ಪ್ರೀತಿಯಲ್ಲೂ ಅನುಗ್ರಹದಲ್ಲೂ ನಾವು ನೆಲೆಸಲು ನಮ್ಮಲ್ಲಿ ಬನ್ನಿ. ನಿಮ್ಮ ಮಕ್ಕಳಾಗಿ, ಜೀವಂತ ಸಾಕ್ಷಿಗಳಾಗಿ, ನಿಮ್ಮ ಶುಭ ಸಂದೇಶದಂತೆ ಜೀವಿಸುವವರಾಗಿ ನಮ್ಮನ್ನು ಮಾರ್ಪಡಿಸಲು ಬನ್ನಿ. ತಂದೆಯ ಚಿತ್ತದಂತೆ ಜೀವಿಸಲು ನಮಗೆ ನೆರವಾಗಲು ಬನ್ನಿ. ಸತ್ಕ್ರಿಯೆಗಳನ್ನು ಮಾಡಲು ಆಸಕ್ತಿಯುಳ್ಳವರಾಗಿ, ಎಲ್ಲ ಕೇಡುಗಳಿಂದಲೂ ಬಿಡುಗಡೆ ಹೊಂದಿದವರಾಗಿ ಜೀವಿಸಲು ನಮ್ಮನ್ನು ಮುನ್ನಡೆಸಲು ಬನ್ನಿ. ಎಲ್ಲ ಒಳಿತಿನಿಂದಲೂ ವರದಾನಗಳಿಂದಲೂ ನಮ್ಮನ್ನು ತುಂಬಿಸಲು ಬನ್ನಿ. ಆಮೆನ್. ಇಗೋ ನಾನು ಲೋಕದ ಅಂತ್ಯದವರೆಗೂ ಸದಾ ನಿಮ್ಮೊಡನೆ ಇರುತ್ತೇನೆ ಎನ್ನುತ್ತಾರೆ ಪ್ರಭು. ಹಲ್ಲೆಲೂಯಾ. ಪ್ರಾರ್ಥಿಸೋಣ.